Good morning, dear students. In this lesson, let us study some more prepositions. The use of some more prepositions. We studied prepositions even in the last session. We learned the use of certain prepositions. Let us learn the use of some other prepositions in this. Let us study the prepositions, the use of prepositions under, behind, opposite, in front of, between, above, below, by, beside, next. A is next to B. Ravi is next to Radha. Next. Or Ravi is beside the B. Beside Radha. Next ಅಂದ್ರೆ ಪಕ್ಕದಲ್ಲಿ. Beside ಆದರೂ ಅಷ್ಟೇ. Beside or next ಪಕ್ಕದಲ್ಲಿ. Sit next to me. Come and sit beside me. ಬಂದು ನನ್ನ ಪಕ್ಕನೇ ಕೂತ್ಕೊ, ನನ್ನ ಪಕ್ಕದಲ್ಲಿ ಇರುತ್ತೆ. ನೆಕ್ಸ್ಟ್. Between. You see the letter B in alphabet is between A and C. ಇಂಗ್ಲಿಷ್ ಆಲ್ಫಾಬೆಟಲ್ಲಿ ಬಿ ಲೆಟರು ಎಲ್ಲಿ ಬರುತ್ತೆ ಅಂದರೆ ಬಿಟ್ವೀನ್ ಎ ಆ್ಯಂಡ್ ಬಿ ಸಿ. ಎ ಆ್ಯಂಡ್ ಸಿ, ಎ ಆ್ಯಂಡ್ ಸಿ ನಡುವೆ ಬಿ ಬರುತ್ತೆ. ಎರಡರ ಮಧ್ಯೆ ಬಿಟ್ವೀನ್ ಟು. ಯು ಕ್ಯಾನ್ ಗೋ ಫಾರ್ ಆರ್ಟ್ಸ್ ಆರ್ ಸೈನ್ಸ್. ಯು ಹ್ಯಾವ್ ಟು ಸೆಲೆಕ್ಟ್ ಬಿಟ್ವೀನ್ ಆರ್ಟ್ಸ್ ಆ್ಯಂಡ್ ಸೈನ್ಸ್. ಬಿಟ್ವೀನ್ ಎರಡಿದ್ರೆ ಬಿಟ್ವೀನ್. ದ ಟೀಚರ್ ಈಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದಿ ಬ್ಲಾಕ್ ಬೋರ್ಡ್. In front of. Blackboard is just behind the teacher. The teacher is standing before the blackboard. ಟೀಚರು ಬ್ಲಾಕ್ಬೋರ್ಡ್ಗಿಂತ ಸ್ವಲ್ಪ ಮುಂದೆ ನಿಂತಿದ್ದಾರೆ. ದ ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಆಪೋಸಿಟ್ ದ ಬ್ಲಾಕ್ಬೋರ್ಡ್ ಆರ್ ದ ಟೀಚರ್. ಆಪೋಸಿಟ್ ಎದುರಿಗಿರೋದು. ಟೀಚರ್ ಈಸ್ ಫೇಸಿಂಗ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಆರ್ ಫೇಸಿಂಗ್ ದ ಟೀಚರ್ ಆರ್ ದ ಬ್ಲಾಕ್ಬೋರ್ಡ್. ಆಪೋಸಿಟ್. ಫೇಸ್ ಟು ಫೇಸ್. ಆಪೋಸಿಟ್ ಅಂದರೆ ಮುಖಾಮುಖಿ. ಫೇಸ್ ಟು ಫೇಸ್. Mumbai is by the sea. By. Mumbai is by the sea. By the sea, beside the sea, next to the sea. Mumbai city ಸಮುದ್ರದ ದಂಡೆನಲ್ಲೇ ಇದೆ. Ravi is by the window. Ravi is sitting by the window. By ಅಂದರೆ ಪಕ್ಕದಲ್ಲಿ. The bank is next to the bus stop or by the bus stop. The bank is next to the bus stop. ಬಸ್ ಸ್ಟಾಪಿನಿಂದ ಪಕ್ಕದಲ್ಲೇ ಇದೆ ಬ್ಯಾಂಕ್. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ಬೆಕ್ಕು ಟೇಬಲಿಂದ ಕೆಳಗಡೆ ಇದೆ. ದೇರ್ ಇಸ್ ಎ ಟೇಬಲ್. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ದ ಗರ್ಲ್ ಈಸ್ ಸ್ಟ್ಯಾಂಡಿಂಗ್ ಅಂಡರ್ ದ ಟ್ರೀ. ಹುಡುಗಿ ಮರದ ಕೆಳಗಡೆ ನಿಂತಿದ್ದಾಳೆ. ದ ಟ್ರೀ ಈಸ್ ವೆರಿ ವೆರಿ ಹೈ ಬಟ್ ಸಿ ಈಸ್ ಸ್ಟ್ಯಾಂಡಿಂಗ್ ಅಂಡರ್ ದ ಟ್ರೀ. ಮರದ ನೆರಳಲ್ಲಿ ನಿಂತಿರ್ಬೋದು. ಸೊ ದೇರ್ ಇಸ್ ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಟ್ರೀ ಆ್ಯಂಡ್ ದ ಗರ್ಲ್. ಹುಡುಗಿಗೂ ಮರಕ್ಕೆ ಸಂಪರ್ಕ ಇಲ್ಲ. ಈವನ್ ದಿ ಕ್ಯಾಟ್ ವಿಚ್ ಈಸ್ ಸಿಟ್ಟಿಂಗ್ ಅಂಡರ್ ದಿ ಟೇಬಲ್, ಟೇಬಲಿನ ಟಾಪ್ಗೂ ಬೆಕ್ಕಿಗೂ ಕನೆಕ್ಷನ್. ದೇರ್ ಇಸ್ ಎ ಗ್ಯಾಪ್ ಬಿಟ್ವೀನ್ ದಿಸ್ ಕ್ಯಾಟ್ ಆ್ಯಂಡ್ ದಿ ಟೇಬಲ್. ದೇರ್ ಇಸ್ ಎ ಗ್ಯಾಪ್ ಬಿಟ್ವೀನ್ ದಿ ಗರ್ಲ್ ಆ್ಯಂಡ್ ದ ಟ್ರೀ ಅಂಡರ್. He is wearing a shirt under his coat. He is wearing a shirt under his coat. ಕೋಟ್ ಇದೆ. He is wearing a shirt under his coat. ಮೇಲೆ ಕೋಟ್ ಇದೆ, ಒಳಗಡೆ ಶರ್ಟ್ ಇದೆ. ಅಂಡರ್ ಗಾರ್ಮೆಂಟ್ಸ್, ಅದಕ್ಕೆ ನಾವು ಅಂಡರ್ ಗಾರ್ಮೆಂಟ್ಸ್ ಅಂತ ಹೇಳೋದು. ಅಂಡರ್ ಗಾರ್ಮೆಂಟ್ಸು ಇನ್ನರ್ ಗಾರ್ಮೆಂಟ್ಸ್. ಅದರ ಮೇಲೆ ವಿ ವೇರ್ ಸಮ್ ಅದರ್ ಡ್ರೆಸ್ಸಸ್. ಅಂಡರ್ ಮೀನ್ಸ್ ಸಮಥಿಂಗ್ ಇನ್ಸೈಡ್. ಇಂಟು, ಫ್ರಮ್, out of. We walked from the hotel to the station. Railway station, bus station. We walked from to. ಇಲ್ಲಿಂದ ಇಲ್ಲಿಗೆ, from to. I come from home to college every day by 10 o'clock. ಮನೆಯಿಂದ ಕಾಲೇಜ್. From college I go to the bus stop. From college I go to the bank. From to. A lot of English words are from Latin language. ಭಾಳಷ್ಟು ಇಂಗ್ಲೀಷ್ ವರ್ಡ್ಸ್ ಆರ್ ಫ್ರಮ್ ಲ್ಯಾಟಿನ್. ಮೂಲ, ಸೋರ್ಸ್ ಎಲ್ಲಿಂದ ಬಂದಿದೆ ಅಂದರೆ, ವೇರ್ ಆರ್ ಯು ಫ್ರಮ್, ನೀವು ಯಾವ ಊರವರು? ಐ ಆಮ್ ಫ್ರಮ್ ಮೈಸೂರು. ಮೈಸೂರಿನ ಮೂಲ ಮೈಸೂರು.
My friend was absent from the class. My friend was absent from the prior session. Absent from, absent to the class ಅಲ್ಲ, absent from the class. ಅದಕ್ಕೆ ನಾನು ಹೇಳಿದ್ರು ಪ್ರಿಪೋಸಿಷನ್ಸ್ ಆರ್ ವೆರಿ ವೆರಿ ಟ್ರಿಕಿ. ಈ ವಾಸ್ ಆಬ್ಸೆಂಟ್ ಫ್ರಮ್ ದಿ ಕ್ಲಾಸ್, ತರಗತಿಯಿಂದ ಆಬ್ಸೆಂಟ್ ಆಗಿದ್ದ. ಪುಟ್ ದ ಬುಕ್ ಇನ್ ಟು ದ ಬ್ಯಾಗ್. ಪುಟ್ ದ ಬುಕ್ಸ್ ಇನ್ ಟು ದ ಬ್ಯಾಗ್. ಪುಟ್ ಸಮಥಿಂಗ್ ಇನ್ಸೈಡ್ ಸಮಥಿಂಗ್ ಎಲ್ಸ್. ಯಾವುದಾದ್ರು ವಸ್ತುವನ್ನು ಇನ್ನೊಂದರ ಒಳಗಡೆ ಇಡೋದು. ಪುಟ್ ದ ಬ್ಯಾಗ್ ಇನ್ಸೈಡ್ ದ ಕಬೋರ್ಡ್. ಯು ವಿಲ್ ರನ್ ಇನ್ ಟು ಟ್ರಬಲ್. ತೊಂದರೆ ಸಿಕ್ಕಾಕೊಳ್ತೀಯ. ಯು ವಿಲ್ ರನ್ ಇನ್ ಟು ದ ಟ್ರಬಲ್ ಇಫ್ ಯು ಫಾಲೋ ಹಿಸ್ ವರ್ಡ್ಸ್. ಅವನ ಮಾತು ಕೇಳಿದರೆ ತೊಂದರೆ ಸಿಕ್ಕಾಕೊಳ್ತೀಯ. ಯು ವಿಲ್ ರನ್ ಇನ್ ಟು ದ ಟ್ರಬಲ್. ಸಿ ಫೋರ್ಡ್ ಕಾಫಿ ಇನ್ ಟು ದ ಗ್ಲಾಸ್. ಕಾಫಿಯನ್ನು ಅವಳು ಲೋಟದೊಳಗಡೆ ಸುರಿದು. ವಿ ಎಂಟರ್ಡ್ ಇನ್ ಟು ದ ಕ್ಲಾಸ್ ರೂಮ್ ಬಿಫೋರ್ ದ ಬೆಲ್ ವೆಂಟ್. ಬೆಲ್ ಹೊಡೆಯೋದಕ್ಕಿಂತ ಮುಂಚೆನೇ ನಾವು ಕ್ಲಾಸ್ ಒಳಗೆ ಎಂಟ್ರಿ ಆಗಿದೆ. ಈ ಜಂಪ್ಡ್ ಇನ್ ಟು ದ ರಿವರ್ ಟು ಸ್ವಿಮ್. ಜಂಪ್ಡ್ ಇನ್ ಟು ಅಂದರೆ ಎಂಟರ್ ಫ್ರಮ್ ಒನ್ ಇನ್ ಟು ಅನದರ್. ಒಂದು ಜಾಗದಿಂದ ಇನ್ನೊಂದರೊಳಗಡೆ ಎಂಟ್ರಿ ಆಗೋದು. ಈ ಜಂಪ್ಡ್ ಇನ್ ಟು ದ ರಿವರ್, ನದಿ ಒಳಗಡೆ ಧುಮಿಕ್ದ ಸ್ವಿಮ್ ಮಾಡೋಕ್ಕೆ. ದ ಬುಕ್ ಆರ್ ದ ಹೌಸ್ ಈಸ್ ಡಿವೈಡೆಡ್ ಇನ್ ಟು 3 parts. ಹೌಸ್ ಈಸ್ ಡಿವೈಡೆಡ್ ಇನ್ ಟು ರೂಮ್ಸ್. ಕಿಚನ್ನು, ಡೈನಿಂಗ್ ರೂಮು, ಬೆಡ್ರೂಮ್, ಸ್ಟಡಿ, ವಿಸಿಟರ್ಸ್ ರೂಮು, ಹೀಗೆ ಡಿವೈಡೆಡ್ ಇಂಟು ಭಾಗಗಳನ್ನಾಗಿ. ಈವನ್ ದ ಬುಕ್ ಈಸ್ ಡಿವೈಡೆಡ್ ಇಂಟು ಡಿಫರೆಂಟ್ ಪಾರ್ಟ್ಸ್. ಬೇರೆ ಬೇರೆ ಭಾಗ. ಸೆಕ್ಷನ್ 1, 2, 3. ದಿಸ್ ಬುಕ್ ಈಸ್ ಡಿವೈಡೆಡ್ ಇಂಟು 3 parts. ಟ್ರಾನ್ಸ್ಲೇಟ್ ದ ಲೆಟರ್ ಇಂಟು ಇಂಗ್ಲೀಷ್. ಚೇಂಜ್ ದ ಸ್ಟೇಟ. ದ ಲೆಟರ್ ಈಸ್ ಇನ್ ಇಂಗ್ಲೀಷ್. ಚೇಂಜ್ ಇಟ್ ಇಂಟು ಸಮ್ ಅದರ್ ಲ್ಯಾಂಗ್ವೇಜ್. ಅದರ ಸ್ಥಾನ ಚೇಂಜ್ ಮಾಡೋದು. ಎ ಮ್ಯಾನ್ ಕೇಮ್ ಔಟ್ ಆಫ್ ದಿ ಹೌಸ್ ಆ್ಯಂಡ್ ಗಾಟ್ ಇನ್ ಟು ದ ಕಾರ್. ಕೇಮ್ ಔಟ್ ಆಫ್, ಹೊರಗಡೆ ಬರೋದು. ಆಪೋಸಿಟ್ ಆಫ್ ಗೆಟಿಂಗ್ ಇಂಟು, ಗೋ ಇಂಟು. ಮನೆಯಿಂದ ಹೊರಗೆ ಬಂದ, ಕಾರಿನ ಒಳಗಡೆ ಹೋದ. ಯು ಸಿ ದ ಯೂಸ್ ಆಫ್ ಪ್ರಿಪೋಸಿಷನ್ಸ್. ನೌ ಲೆಟ್ ಅಸ್ ಸ್ಟಡಿ ಅಪ್, ಓವರ್, ಥ್ರೂ, ಆಫ್. ವಿ ವಾಕ್ಡ್ ಅಪ್ ದ ಹಿಲ್ ಆ್ಯಂಡ್ ಡ್ರೋವ್ ಡೌನ್ ದ ಹಿಲ್. ವಿ ವಾಕ್ಡ್ ಅಪ್ ದ ಹಿಲ್. ಬೆಟ್ಟದ ಮೇಲೆ. ಅಪ್ ದ ಹಿಲ್ ಅಂದರೆ ನಡೆದೋದ್ವಿ. ಅಪ್ ದ ಹಿಲ್, ಬೆಟ್ಟದ ಮೇಲೆ ಹೋಗೋ ದಾರಿ ಇದೆಯಲ್ಲ, ಅಪ್ ದ ಹಿಲ್. ವಿ ವೆಂಟ್ ಅಪ್ ಟು ಬ್ಯಾಂಗ್ಳೂರ್ ಬೈ ಬಸ್. ವಿ ಕೇಮ್ ಡೌನ್ ಬೈ ಕಾರ್. ಬೆಂಗಳೂರಿಗೆ ಬಸ್ಸಲ್ಲಿ ಹೋದ್ವಿ, ಅಲ್ಲಿಂದ ವಾಪಸ್ ಬರ್ತಾ ವಿ ಕೇಮ್ ಡೌನ್ ಬೈ ಎ ಕಾರ್. ಬರ್ತಾ ಕಾರಲ್ಲಿ ಬಂದ್ವಿ. ಹಾಗೆ ವಿ ವಾಕ್ಡ್ ಅಪ್ ದ ಹಿಲ್, ನಾವು ಬೆಟ್ಟದ ಮೇಲೆ ನಡೆದೋದ್ವಿ. ಆ್ಯಂಡ್ ಡ್ರೋವ್ ಡೌನ್ ದ ಹಿಲ್, ಆಮೇಲೆ ಅಲ್ಲಿಂದ ಮೋಟರ್ ಗಾಡಿನಲ್ಲಿ ಹೋದ್ವಿ. ಅಪ್ ಆ್ಯಂಡ್ ಡೌನ್. ಬಿ ಕೇರ್ಫುಲ್, ಡೋಂಟ್ ಫಾಲ್ ಡೌನ್ ದ ಸ್ಟೇರ್ಸ್. ಬಿ ಕೇರ್ಫುಲ್, ಡೋಂಟ್ ಫಾಲ್ ಡೌನ್ ದ ಸ್ಟೇರ್ಸ್. ಸ್ಟೇರ್ಸ್ ಮೇಲಿಂದ ಬಿದ್ದು ಹುಷಾರಾಗಿರು. ಆಫ್ ದ ಬೈಸಿಕಲ್. ಬಿ ಕೇರ್ಫುಲ್, ಡೋಂಟ್ ಫಾಲ್ ಡೌನ್ ಆಫ್ ದಿ ಬೈಸಿಕಲ್ಸ್ ಆರ್ ಆಫ್ ದ ಬೈಸಿಕಲ್ಸ್. ದ ಪ್ಲೇನ್ ಫ್ಲೂ ಓವರ್ ದ ಮೌಂಟೇನ್ಸ್. ಓವರ್, ಸಿ, ಸಿಟಿ, ಫ್ಲೂ ಓವರ್. ಬೆಟ್ಟದ ಮೇಲಿಂದ, ಮೌಂಟೇನ್ ಮೇಲೆ, ಸಿಟಿ ಮೇಲೆ. ಓವರ್ ದ ಮೌಂಟೇನ್ಸ್, ಅದರ ಮೇಲೆ ಹಾದು ಹೋಗೋದು. ದ ಕ್ಯಾಟ್ ಜಂಪ್ಡ್ ಓವರ್ ದ ವಾಲ್ ಇನ್ ಟು ದ ಗಾರ್ಡನ್. ಜಂಪ್ಡ್ ಓವರ್ ದ ವಾಲ್, ಗೋಡೆ ಟಚ್ ಮಾಡ್ದೇ ಇಟ್ ಕ್ರಾಸ್ಡ್ ದ ವಾಲ್ ಫ್ರಮ್ ಒನ್ ಸೈಡ್ ಟು ಅನದರ್ ಆ್ಯಂಡ್ ಗಾಟ್ ಇನ್ ಟು ದ ಗಾರ್ಡನ್. ಓವರ್, ಒಂದನ್ನು. ಜಂಪ್ ಓವರ್, ಸ್ಕಿಪ್ ಓವರ್. ದ ಟ್ರೈನ್ ಫಾಸ್ಟ್ ಅಂಡರ್ ದ ಬ್ರಿಡ್ಜ್. ರೈಲ್ವೆ ಬ್ರಿಡ್ಜ್ ಇದೆ. ದ ಟ್ರೈನ್ ಪಾಸಸ್ ಅಂಡರ್ ದ ಬ್ರಿಡ್ಜ್. ಅಂಡರ್ ದ ಟೇಬಲ್, ಅಂಡರ್ ದ ಬ್ರಿಡ್ಜ್. ವಾಟರ್ ಫ್ಲೋಸ್ ಥ್ರೂ ದ ಪೈಪ್. ವಾಟರ್ ಫ್ಲೋಸ್ ಥ್ರೂ ದ ಪೈಪ್. ನದಿಯ ನೀರು ಕೊಳವೆ ಮುಖಾಂತರ, ಪೈಪಿನ ಮುಖಾಂತರ ಹರಿಯುತ್ತೆ. ದೇರ್ ಇಸ್ ಎ ಪ್ಯಾಸೇಜ್. ದ ಟ್ರೈನ್ ಪಾಸಸ್ ಥ್ರೂ ದ ಟನಲ್. ಟ್ರೈನು ಟನೆಲ್ ಮುಖಾಂತರ, ಸುರಂಗ ಮಾರ್ಗದ ಮುಖಾಂತರ ಪಾಸ್ ಆಗುತ್ತೆ. ದ ಬರ್ಡ್ ಫ್ಲೂ ಇನ್ ಟು ದ ರೂಮ್ ಥ್ರೂ ದ ವಿಂಡೋ. ದ ಬರ್ಡ್ ಫ್ಲೂ ಇನ್ ಟು ದ ರೂಮ್, ಕೇಮ್ ಇನ್ ಟು ದ ರೂಮ್, ಒಳಗಡೆ ಬಂತು. ಇಂಟು, ಕಮ್ ಇನ್ ಟು ದ ರೂಮ್, ಯಾವುದ್ರ ಮುಖಾಂತರ? ಥ್ರೂ ದ ವಿಂಡೋ, ಥ್ರೂ ದ ಡೋರ್, ಮಾರ್ಗ ವಿಂಡೋದ್ರ ಮುಖಾಂತರ. ದ ರೋಡ್ ಪಾಸಸ್ ಥ್ರೂ ದ ವಿಲೇಜ್. ಈ ರಸ್ತೆ ಹಳ್ಳಿ ಒಳಗೆ ಹೋಗುತ್ತೆ. ಪಕ್ಕದಲ್ಲಿ ಹೋದರೆ ಬೈ ದ ವಿಲೇಜ್.
ದ ರೋಡ್ ಪಾಸಸ್ ಬೈ ದ ವಿಲೇಜ್, ಪಾಸಸ್ ಬೈ ದ ರಿವರ್. ಥ್ರೂ ದ ವಿಲೇಜ್ ಮೀನ್ಸ್ ಹಳ್ಳಿ ಒಳಗಡೆ ಮಧ್ಯಭಾಗದಲ್ಲಿ. ಈ ಗಾಟ್ ಆನ್ ದ ಬಸ್ ಇನ್ ಎಮ್ ಜಿ ರೋಡ್ ಆ್ಯಂಡ್ ಗಾಟ್ ಆಫ್ ದ ಸ್ಟೇಷನ್, ಗಾಟ್ ಆಫ್ ಅಟ್ ದ ಸ್ಟೇಷನ್. ಎಮ್ ಜಿ ರೋಡಲ್ಲಿ ಬಸ್ಸನ್ನು ಹತ್ತಿರ, ಆನ್ ದ ಬಸ್, ಗಾಟ್ ಆನ್ ದ ಬಸ್, ಗಾಟ್ ಆಫ್ ಅಟ್ ದ ಬಸ್ ಸ್ಟೇಷನ್. ಪ್ಲೀಸ್ ಟೇಕ್ ಯುವರ್ ಬುಕ್ಸ್ ಆಫ್ ದ ಟೇಬಲ್. ಯುವರ್ ಬುಕ್ಸ್ ಆರ್ ಆನ್ ದ ಟೇಬಲ್. ಟೇಕ್ ಯುವರ್ ಬುಕ್ಸ್ ಆಫ್ ದ ಟೇಬಲ್. ಟೇಬಲ್ ಮೇಲಿಂದ ನಿನ್ನ ಪುಸ್ತಕಗಳನ್ನು ತಗೋ. ಆಫ್, ಟೇಕ್ ಆಫ್. ಟೇಕ್ ಆಫ್ ಯುವರ್ ಶರ್ಟ್. Now let us come to past, round, across, along. The highway goes round the mountain. There is an highway. Highway ಹೇಗೋಗುತ್ತೆ ಅಂದರೆ ಗೋಸ್ ರೌಂಡ್ ದ ಮೌಂಟೇನ್. ಮೌಂಟೇನನ್ನು ಸುತ್ತುವರೆದು. ಇಟ್ ಕೆನಾಟ್ ಗೋ ಆನ್ ದ ಮೌಂಟೇನ್. ಅದಕ್ಕೆ ಅದೇನು ಮಾಡುತ್ತೆ, ಇಟ್ ಗೋಸ್ ರೌಂಡ್ ದ ಮೌಂಟೇನ್. ಮೌಂಟೈನನ್ನು ಸುತ್ತುವರೆದು ಈ ಕಡೆ ಬದಿಗೆ ಬರುತ್ತೆ. ದ ಬಸ್ ಸ್ಟಾಪ್ ಈಸ್ ರೌಂಡ್ ದ ಕಾರ್ನರ್. ಅಲ್ಲೇ ಮೂಲೆಯಲ್ಲಿ, ಮುಂದೆ ಮೂಲೆಯಲ್ಲಿ ಇದೆ. ದ ಪೊಲೀಸ್ ಪ್ಯಾಟ್ರೋಲ್ಡ್ ರೌಂಡ್ ದ ಟೌನ್. ಪೊಲೀಸು ಟೌನನ್ನೆಲ್ಲ ಪ್ಯಾಟ್ರೋಲಿಂಗ್ ಮಾಡ್ತಾಯಿದ್ರು, ಕಾಯ್ತಾಯಿದ್ರು, ವಾಚ್ ಮಾಡ್ತಾಯಿದ್ರು. ವಿ ವಾಕ್ಡ್ ಅರೌಂಡ್ ದ ಸಿಟಿ. ಅರೌಂಡ್ ದ ಸಿಟಿ, ಅರೌಂಡ್ ದ ಸಿಟಿ. ಸಿಟಿ ತುಂಬೆಲ್ಲ, ಅರೌಂಡ್ ದ ಸಿಟಿ. ಸಿ ವಾಕ್ಡ್ ಪಾಸ್ಟ್ ಮೀ ವಿದೌಟ್ ಸ್ಪೀಕಿಂಗ್. ಸಿ ವಾಕ್ಡ್ ಪಾಸ್ಟ್ ಮೀ ವಿದೌಟ್ ಸ್ಪೀಕಿಂಗ್. ಸಿ ಪಾಸ್ಟ್ ಮೀ. ನಾವು ಹೇಳ್ತೀವಿ, ಈಗ ತಾನೇ ಬಸ್ ಪಾಸ್ ಆಯ್ತು ಅಂದರೆ ನನ್ನ ಮುಂದೆನೇ ಹೋಯ್ತು. ಪಾಸ್, ಪಾಸ್ ಬಿಫೋರ್ ಅಸ್. ಸಿ ವಾಕ್ಡ್ ಪಾಸ್ಟ್ ಮೀ, ನನ್ನ ಮುಂದೆನೇ ಹೋದ್ಲು, ಬಟ್ ಡಿಡ್ ನಾಟ್ ಸ್ಪೀಕ್ ಟು ಮೀ, ವಿದೌಟ್ ಸ್ಪೀಕಿಂಗ್. ದ ಬಸ್ ರ್ಯಾನ್ ಫಾಸ್ಟ್ ದ ಫೋರ್ಟ್ ದಿಸ್ ಮಾರ್ನಿಂಗ್. ದ ಬಸ್ ರ್ಯಾನ್ ಫಾಸ್ಟ್ ದ ಫೋರ್ಟ್ ದಿಸ್ ಮಾರ್ನಿಂಗ್. ಕೋಟೆ ಮುಂದೆ ಬಸ್ಸು ಹೋಯ್ತು, ಫಾಸ್ಟ್. ಮೂವ್. ಈ ವಾಕ್ಡ್ ಅಲಾಂಗ್ ದ ರೋಡ್ ವಿತ್ ಇಸ್ ಡಾಗ್. ಈ ವಾಕ್ಡ್ ಅಲಾಂಗ್ ದ ರೋಡ್ ವಿತ್ ಇಸ್ ಡಾಗ್. ಅಲಾಂಗ್ ಅಂದರೆ ದೇರ್ ಇಸ್ ಸಮಥಿಂಗ್ ಆಲ್ರೆಡಿ, ಅದರ ಜೊತೆಗೆ ಅಲಾಂಗ್ ದ ರಿವರ್. ನದಿ ದಂಡೆನಲ್ಲಿ ನದಿ ಹೇಗೆ ಹೋಗುತ್ತೋ ಹಾಗೆಯೇ ಹರಿದೋಗೋದು. ರೋಡ್ ಹೇಗೆ ಹೋಗುತ್ತಾ, ರೋಡಿನ ಜೊತೆಗೇ ಹೋಗೋದು. ಈ ವಾಕ್ಡ್ ಅಲಾಂಗ್ ದ ರೋಡ್ ವಿತ್ ಇಸ್ ಡಾಗ್. ತನ್ನ ನಾಯಿ ಜೊತೆಗೆ ಬೆಳಗ್ಗೆ ವಾಕ್ ಹೋಗ್ತಿದ್ದ. ಈ ರೋಡ್ ಹೇಗೆ ಹೋಗುತ್ತಾ ಹಾಗೆ ಹೋಗ್ತಾ ಇದ್ದ. ಗೋ ಅಲಾಂಗ್ ದಿಸ್ ಲೇನ್ ಯು ಫೈಂಡ್ ದ ಬ್ಯಾಂಕ್. ಡು ಯು ವಾಂಟ್ ಟು ಗೋ ಟು ದ ಬ್ಯಾಂಕ್? ದೆನ್ ಡೂ ಒನ್ ಥಿಂಗ್, ಗೋ ಅಲಾಂಗ್ ದಿಸ್ ಲೇನ್, ಗೋ ಅಲಾಂಗ್ ದಿಸ್ ರೋಡ್, ಸ್ಟ್ರೈಟ್. ಇದೇ ರೋಡಿನ ಮುಖಾಂತರ ಗೋ ಅಲಾಂಗ್. ಯು ವಿಲ್ ಫೈಂಡ್ ದ ಬ್ಯಾಂಕ್ ಅಟ್ ದ ಕಾರ್ನರ್. ದ ಡಾಗ್ ಸ್ವ್ಯಾಮ್ ಅಕ್ರಾಸ್ ದ ರಿವರ್. ಅಕ್ರಾಸ್ ಅಂದರೆ ಫ್ರಮ್ ಒನ್ ಸೈಡ್ ಟು ಅನದರ್. ಮೂವ್ ಫ್ರಮ್ ಒನ್ ಸೈಡ್ ಟು ಅನದರ್. ನದಿಯ ಒಂದು ಕಡೆಯಿಂದ ಇನ್ನೊಂದು ದಡಕ್ಕೆ ಅಂದರೆ ನದಿಯನ್ನು ದಾಟ್ತು. ಅಕ್ರಾಸ್. ವಿ ಡ್ರೋವ್ ಅಕ್ರಾಸ್ ದ ಬ್ರಿಡ್ಜ್. ನಾವು ಸೇತುವೆಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಹನ ಚಲಾಯಿಸ್ಕೊಂಡು ಹೋದ್ವಿ. ಡ್ರೋವ್ ಅಕ್ರಾಸ್ ದ ಬ್ರಿಡ್ಜ್. ದ ಥೀಪ್ ವೆಂಟ್ ಅಕ್ರಾಸ್ ದ ರೋಡ್. ಅಕ್ರಾಸ್, ಕ್ರಾಸಿಂಗ್ ದ ರೋಡ್ ಫ್ರಮ್ ಒನ್ ಸೈಡ್ ಟು ಅನದರ್. ಥೀಪ್ ರಸ್ತೆಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋದ. ಅಂದರೆ ರಸ್ತೆಯ ಲೆಫ್ಟ್ ಸೈಡಲ್ಲಿ ಇದ್ದವನು ಈ ಕೇಮ್ ಟು ದ ರೈಟ್ ಸೈಡ್, ಕ್ರಾಸ್ಡ್ ದ ರೋಡ್. ಫಾರ್ ಸಿನ್ಸ್ ಆನ್. ಸಿ ಸ್ಪೋಕ್ ಆನ್ ಗ್ಲೋಬಲ್ ವಾರ್ಮಿಂಗ್ ಇನ್ ದ ಕಾನ್ಫರೆನ್ಸ್. ಸಿ ಸ್ಪೋಕ್ ಆನ್ ಗ್ಲೋಬಲ್ ವಾರ್ಮಿಂಗ್ ಇನ್ ದ ಕಾನ್ಫರೆನ್ಸ್. ಕಾನ್ಫರೆನ್ಸಲ್ಲಿ, ಸೆಮಿನಾರಲ್ಲಿ ಅವಳು ಮಾತಾಡಿದ್ದು ಯಾವುದ್ರ ಮೇಲೆ? ಗ್ಲೋಬಲ್ ವಾರ್ಮಿಂಗ್. ಆನ್ ಮೀನ್ಸ್ ಅಬೌಟ್. ಅವಳು ಮಾತಾಡಿದ ವಿಷಯ ಯಾವುದು? ಗ್ಲೋಬಲ್ ವಾರ್ಮಿಂಗ್. ಸಿ ಸ್ಪೋಕ್ ಆನ್ ಗ್ಲೋಬಲ್ ವಾರ್ಮಿಂಗ್ ಇನ್ ದ ಕಾನ್ಫರೆನ್ಸ್. ಇಯರ್ ಆನ್ ಸ್ಟ್ಯಾಂಡ್ಸ್ ಫಾರ್ ಅಬೌಟ್. ಯಾವುದ್ರ ಬಗ್ಗೆ ಮಾತಾಡಿದ್ದು? ದ ಬುಕ್ ಈಸ್ ಆನ್ ದ ಟೇಬಲ್. ದ ಬುಕ್ ಈಸ್ ಆನ್ ದ ಟೇಬಲ್ ಅಂದರೆ ಆನ್ ದ ಸರ್ಫೇಸ್ ಆಫ್ ದಿ ಟೇಬಲ್. ಟೇಬಲಿನ ಮೇಲ್ಭಾಗದಲ್ಲಿ, ಸರ್ಫೇಸಲ್ಲಿ ನೋಡಿ. ಆನು ರೆಫರ್ಸ್ ಟು ದ ಸರ್ಫೇಸ್. ವಿ ಕಮ್ ಆನ್ 4th October 2021. ನಾವು 4th October 2021 ಬರ್ತೇವೆ. ಆನ್ ಡೇಟಾ ಆರ್ ಡೇ. ದ ಕಾರ್ಪೆಂಟರ್ ಲಿವ್ಸ್ ಇನ್ ಎ ವಿಲೇಜ್ ಅಂಡ್ ದ ಡಾಕ್ಟರ್ ಇನ್ ಮುಂಬೈ ಸಿಟಿ. ದ ಕಾರ್ಪೆಂಟರ್ ಲಿವ್ಸ್ ಇನ್ ಎ ವಿಲೇಜ್ ಅಂಡ್ ದ ಡಾಕ್ಟರ್ ಇನ್ ಮುಂಬೈ ಸಿಟಿ. ಕಾರ್ಪೆಂಟರು ಹಳ್ಳಿನಲ್ಲಿ ಇದು ಮಾಡ್ತಾನೆ, ಡಾಕ್ಟರು ಮುಂಬೈ ಸಿಟಿನಲ್ಲಿ ವಾಸವಾಗಿದೆ. There is a letter for you, for intended to you. There is a letter for you. There is a message for you. There is someone waiting for you. ನಿನಗಾಗಿ, ನಿನ್ನ ಉದ್ದೇಶದಿಂದ ಯಾರೋ ಇದ್ದಾರೆ, ಕಾಯ್ತಿದ್ದಾರೆ. ಲೆಟರ್ ಇದೆ, ಮೆಸೇಜ್ ಇದೆ, ನಿನಗಾಗಿ.
ಲೆಟ್ ಅಸ್ ಗೋ ಫಾರ್ ಎ ವಾಕ್. ಇಲ್ಲಿ ಫಾರ್ ಪರ್ಪಸನ್ನು ತೋರಿಸ್ತೀವಿ. ನಾವು ವಾಕ್ ಹೋಗೋಣವೆ, ಲೆಟ್ ಅಸ್ ಗೋ ಫಾರ್ ಎ ವಾಕ್. ಸಿ ಈಸ್ ಫೇಮಸ್ ಫಾರ್ ಸಿಂಗಿಂಗ್. ವಾಟ್ ಈಸ್ ಸಿ ನೋನ್ ಫಾರ್? ರೀಸನ್, ಕಾರಣ ಏನು? ಸಿ ಈಸ್ ನೋನ್ ಫಾರ್ ಸಿಂಗಿಂಗ್. ಸಿ ಈಸ್ ಫೇಮಸ್ ಫಾರ್ ಸಿಂಗಿಂಗ್. ದೇ ಹ್ಯಾವ್ ಬೀನ್ ಹಿಯರ್ ಫಾರ್ 10 years. ಫಾರ್ ಅನ್ನೋದು ಡ್ಯೂರೇಷನ್ ಅನ್ನು. ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್? ಐ ಹ್ಯಾವ್ ಬೀನ್ ಹಿಯರ್ ಫಾರ್ 10 years. ನಾನು ಇಲ್ಲಿ 10 ವರ್ಷದಿಂದ ಇದೆ. ಡ್ಯೂರೇಷನ್, ಇಟ್ ಶೋಸ್ ಅ ಡ್ಯೂರೇಷನ್. ಫಾರ್ ಅನ್ನೋದು ಆಫ್, ಅಂಡರ್, ಬಿಹೈಂಡ್, ಅಂಟಿಲ್, ಬಿಲೋ, ಅಮಾಂಗ್. ದ ಪೇಂಟಿಂಗ್ಸ್ ಆಫ್ ರವಿ ವರ್ಮಾ ಆರ್ ಬ್ಯೂಟಿಫುಲ್. ದ ಪೇಂಟಿಂಗ್ಸ್ ಆಫ್, ಆಫ್ ಅಂದರೆ ಬಿಲಾಂಗಿಂಗ್ ಟು. ಆಫ್ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದ್ದು? ರವಿ ವರ್ಮನ ಪೇಂಟಿಂಗ್ಸ್ ಆರ್ ವೆರಿ ವೆರಿ ಬ್ಯೂಟಿಫುಲ್. ದ ಲೆಗ್ ಆಫ್ ದಿ ಟೇಬಲ್ ಈಸ್ ಬ್ರೋಕನ್. ಟೇಬಲಿನ ಲೆಗ್ ಮುರಿದೋಗಿದೆ. ಲೆಗ್ ಯಾರ್ದು? ಟೇಬಲ್ ಎಂದು. ಬಿಲಾಂಗಿಂಗ್. ದ ಪೇಷಂಟ್ ಡೈಡ್ ಆಫ್ ಹಾರ್ಟ್ ಅಟ್ಯಾಕ್. ದ ಪೇಷಂಟ್ ಡೈಡ್ ಆಫ್ ಕೊರೋನಾ ಪೆಂಡಮಿಕ್. ರೀಸನ್, ಕಾರಣ. ನೋಡಿ, ಆಫ್ ಅನ್ನೋದು ಅದಕ್ಕೆ ಹೇಳಿದ್ದು, ಬೇರೆ ಬೇರೆ ಫಂಕ್ಷನ್ಸ್ ಇದೆ ಪ್ರಿಪೊಸಿಷನ್ಸ್ಗೆ. ದ ಚೈಲ್ಡ್ ಈಸ್ ಅಫ್ರೈಡ್ ಆಫ್ ಡಾಗ್ಸ್. ಮಗುವಿಗೆ ನಾಯಿ ಕಂಡ್ರೆ ಭಯ. ಅಫ್ರೈಡ್ ಆಫ್ ಡಾಗ್ಸ್, ಅಫ್ರೈಡ್ ಆಫ್ ಸ್ನೇಕ್ಸ್, ಅಫ್ರೈಡ್ ಆಫ್ ವೈಲ್ಡ್ ಅನಿಮಲ್ಸ್, ಅಫ್ರೈಡ್ ಆಫ್ ದಿ ಜೈಂಟ್ಸ್. ನೋಬಡಿ ಅಂಡರ್ 18 ಈಸ್ ಅಲೋಡ್ ಟು ವೋಟ್. ಅಂಡರ್ ನೋಡಿ, ಅಂಡರ್ ದ ಟೇಬಲ್, ಅಂಡರ್ ದ ಟ್ರೀ ನೋಡಿದ್ವಿ. ಈಗ ನೋಬಡಿ ಅಂಡರ್ 18. ಅಂಡರ್ 18 ಮೀನ್ಸ್ ಯಂಗರ್ ಆರ್ ಲೆಸ್ ದ್ಯಾನ್ 18 years. 18 ವರ್ಷ ವಯಸ್ಸಿಗಿಂತ ಕಡಿಮೆ ಇರೋರು. ಯುವರ್ ಅಂಡರ್ 18 ಕ್ರಿಕೆಟ್ ಮ್ಯಾಚ್. ಅಂಡರ್ 20, ಐ ಆಮ್ ಅಂಡರ್ 20. ಅಂಡರ್ 18 ಅಂದರೆ ಬಿಲೋ, ಯಂಗರ್ ದ್ಯಾನ್. ಪ್ಲೀಸ್ ಡು ನಾಟ್ ರೈಟ್ ಬಿಲೋ ದಿಸ್ ಲೈನ್. ಬಿಲೋ ಅಂದರೆ ಲೋಯರ್ ದ್ಯಾನ್ ದ ಪೊಸಿಷನ್. ಡೋಂಟ್ ಯೂಸ್ ಬಿಲೋ ದ ಬೆಲ್ಟ್ ಲ್ಯಾಂಗ್ವೇಜ್. ಬಿಲೋ ದ ಬೆಲ್ಟ್ ಲ್ಯಾಂಗ್ವೇಜ್ ಅಂದರೆ ಕೆಟ್ಟ ಮಾತುಗಳನ್ನು, ಸೊಂಟದ ಕೆಳಗಿನ ಮಾತುಗಳನ್ನು. ಬಿಲೋ ದ ಬೆಲ್ಟ್, ಬಿಲೋ. ದೇರ್ ಇಸ್ ಎ ಚರ್ಚ್ ಬಿಹೈಂಡ್ ದ ಸ್ಕೂಲ್. ಬಿಹೈಂಡ್ ಈಸ್ ದ ಬ್ಯಾಕ್. ಹೂ ಈಸ್ ಬಿಹೈಂಡ್ ಯು? ನೀನು ಹಿಂದೆ ಯಾರಿದ್ದಾರೆ? ದೇರ್ ಈಸ್ ಸಮ್ ಒನ್ ಬಿಹೈಂಡ್ ದಿಸ್ ಕ್ರಿಮಿನಲ್ ಆ್ಯಕ್ಟಿವಿಟಿ. ಈ ಕ್ರಿಮಿನಲ್ ಆ್ಯಕ್ಟಿವಿಟಿಯ ಹಿಂದೆ ಬೇರೆ ಯಾರೋ ಇದ್ದಾರೆ, ತೋರ್ಸೋರು ಬೇರೆಯವರಿದ್ದಾರೆ. ಅವರ್ ಫ್ಯಾಮಿಲಿ ಈಸ್ ಬಿಹೈಂಡರ್. ಅವರ್ ಫ್ಯಾಮಿಲಿ ಈಸ್ ಬಿಹೈಂಡರ್ ಡ್ಯೂರಿಂಗ್ ದ ಡಿಫಿಕಲ್ಟ್ ಟೈಮ್ಸ್. ಬಿಹೈಂಡ್ ಅಂದರೆ ಸಪೋರ್ಟ್ ಇದೆ. ವಿ ಪ್ಲೇಡ್ ಚೆಸ್ ಅಂಟಿಲ್ ಮಿಡ್ ನೈಟ್. ಅಂಟಿಲ್ ಅನ್ನೋದು ಅಪ್ ಟು ಎ ಪರ್ಟಿಕ್ಯುಲರ್ ಟೈಮ್, ಪರ್ಟಿಕ್ಯುಲರ್ ಪ್ಲೇಸ್. ವಿ ಪ್ಲೇಡ್ ಚೆಸ್ ಅಂಟಿಲ್ ಮಿಡ್ ನೈಟ್. ನಾವು ಚೆಸ್ ಆಟವನ್ನು ಮಧ್ಯರಾತ್ರಿಯವರೆಗೆ ಆಡಿದ್ವಿ. ಅಂಟಿಲ್, to a specific point of time. Let us come to other prepositions. Between, among, since, above, below. There was a fight between two boys. ನಾವು ಹೇಳಿದ್ವಿ, ಹಿಂದಾಲೆ ನೋಡಾಯಿತು. ಬಿಟ್ವೀನ್ ಅಂದರೆ ಬಿಟ್ವೀನ್ ಟು, ಇನ್ವಾಲ್ವಿಂಗ್ ಟು ಪ್ಲೇಸಸ್, ಪರ್ಸನ್ಸು, ಆಬ್ಜೆಕ್ಟ್ಸ್. ಎರಡು ವ್ಯಕ್ತಿಗಳು, ಸ್ಥಳ, ಪರ್ಸನ್ಸು, ವಸ್ತುಗಳಿದ್ರೆ ಬಿಟ್ವೀನ್, ಎರಡರ ಮಧ್ಯೆ ಇದೆ. ಆದರೆ ದೇರ್ ವಾಸ್ ಎ ಡಿಬೇಟ್ ಅಮಾಂಗ್ ದ ಸ್ಟೂಡೆಂಟ್ಸ್ ಇನ್ವಾಲ್ವಿಂಗ್ ಮೋರ್ ದೆನ್ ಟು. ಇಬ್ಬರಿಗಿಂತ ಜಾಸ್ತಿ ಇದೆ. ಅಮಾಂಗ್ ದ ಸ್ಟೂಡೆಂಟ್ಸ್ ಕ್ವಾರಲ್ಡ್ ಅಮಾಂಗ್ ದೆಮ್ಸೆಲ್ಸ್. ವಿದ್ಯಾರ್ಥಿಗಳು ತಮ್ಮ ನಡುವೆನೇ ಜಗಳ ಮಾಡ್ಕೊಂಡ್ರು. ನಾಟ್ ಬಿಟ್ವೀನ್, ಅಮಾಂಗ್. ಇಬ್ಬರಿಗಿಂತ ಜಾಸ್ತಿ ಇದ್ರೆ. ದೇರ್ ವಾಸ್ ಎ ಡಿಬೇಟ್ ಅಮಾಂಗ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ನಡುವೆ ಡಿಬೇಟ್ ಇತ್ತು. ದೇ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 2012. ಸಿನ್ಸ್ ಪಾರ್ಟಿಷನ್ ಆಫ್ ದಿ ಸ್ಟೇಟ್ಸ್. They have been working since. But since is a preposition. ನಾವು ಟೆನ್ಸ್ ಅನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಡೀಲ್ ಮಾಡಬೇಕಾದ್ರೆ ವಿ ಟೋಲ್ಡ್ ಯು ಯಾವ ಇನ್ಸಿಡೆಂಟ್ ಸ್ಟಾರ್ಟೆಡ್ ಇನ್ ದ ಫಾಸ್ಟ್, ಗೋಯಿಂಗ್ ಆನ್ ರೈಟ್ ನೌ, ಆ್ಯಂಡ್ ಇಟ್ ಗೋಸ್ ಆನ್ ಫಾರ್ ಸಮ್ ಮೋರ್ ಟೈಮ್ ಇನ್ ಫ್ಯೂಚರ್. ಹಿಂದೆ ಪ್ರಾರಂಭವಾಗಿದೆ, ಈಗ ನಡೀತಾ ಇದೆ, ಇನ್ನೂ ಸ್ವಲ್ಪ ದಿನ ನಡೆಯುತ್ತೆ ಅನ್ನೋ ಘಟನೆಗಳನ್ನು ನಾವು ಹೇಳಲಿಕ್ಕೆ ವಿ ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸಿನ್ಸ್ ಈಸ್ ಯೂಸ್ಡ್ ವಿತ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್. ಈ ಎರಡು ಸೆನ್ಸಲ್ಲಿ ಮಾತ್ರ ಸಿನ್ಸನ್ನು ಬಳಕೆ ಮಾಡ್ತೀವಿ.
ಸಿನ್ಸ್ ರೆಫರ್ಸ್ ಟು ದ ಸ್ಪೆಸಿಫಿಕ್ ಟೈಮ್, ಒಂದು ನಿರ್ದಿಷ್ಟವಾದ ಟೈಮನ್ನು ತೋರಿಸೋದು. ಲುಕ್ ಅಟ್ ದಿ ಎಕ್ಸಾಂಪಲ್ಸ್. ದೇ ಹ್ಯಾವ್ ಬೀನ್ ವರ್ಕಿಂಗ್ ಇಯರ್ ಸಿನ್ಸ್ 2012. ಅವರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ, ಯಾವಾಗಿನಿಂದ? ಸ್ಪೆಸಿಫಿಕ್ ಟೈಮ್ 2012 ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಆರ್ ದಿ ಪಾರ್ಟಿಷನ್ ಆಫ್ ಸ್ಟೇಟ್ಸ್, ಇಲ್ಲಿ ರಾಜ್ಯಗಳ ವಿಭಜನೆ ಆಯ್ತಲ್ಲ, ಅದು ದಟ್ ಈಸ್ ಆಲ್ಸೋ ಎ ಸ್ಪೆಸಿಫಿಕ್ ಟೈಮ್. ಹಿ ಹ್ಯಾಸ್ ಬೀನ್ ಲಿವಿಂಗ್ ಇಯರ್ ಸಿನ್ಸ್ ದೀಪಾವಳಿಯಿಂದ ಇಲ್ಲಿ. ದೀಪಾವಳಿ ಈಸ್ ಎ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್. ಶಿ ಹ್ಯಾಸ್ ಬೀನ್ ರೀಡಿಂಗ್ ದಿಸ್ ನಾವೆಲ್ ಸಿನ್ಸ್ ಜೂನ್ 2020. ಈ ನಾವೆಲನ್ನು 2020 ಜೂನಿಂದ, ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್. ದ ಪ್ಲೇನ್ ಈಸ್ ಫ್ಲೈಯಿಂಗ್ ಎಬೋವ್ ದ ಕ್ಲೌಡ್ಸ್. ಕ್ಲೌಡ್ಸ್ ಕೆಳಗಿದೆ, ಅದರ ಮೇಲೆ. ದ ಪ್ಲೇನ್ ಈಸ್ ಫ್ಲೈಯಿಂಗ್ ಎಬೋವ್ ದ ಕ್ಲೌಡ್ಸ್. ದ ಫೋಟೋಸ್ ಆರ್ ಎಬೋವ್ ದ ಸೆಲ್ಸ್. ಎಬೋವ್ ಅಂದರೆ ಲಿಟ್ಲ್ ಹೈಯರ್ ದ್ಯಾನ್, ಅದಕ್ಕಿಂತ ಸ್ವಲ್ಪ ಎತ್ತರದಲ್ಲಿ. ಕ್ಲೌಡ್ಸ್ಗಿಂತ ಮೇಲೆ ಪ್ಲೇನು ಆರ್ತಾ ಇದೆ. ದ ಸೆಲ್ವ್ಸ್ ಆರ್ ಬಿಲೋ ದ ಫೋಟೋಸ್. ಸೆಲ್ವ್ಸು ಮನೆಯಲ್ಲಿರ್ತಕ್ಕಂಥ ಸೆಲ್ವ್ಸ್ಗಿಂತ ಮೇಲೆ ಏನಿದೆ? ಫೋಟೋಸ್ ಇದೆ. ಫೋಟೋಸ್ ದ ಬಿಲೋ ಏನಿದೆ? ಲೋಯರ್ ದ್ಯಾನ್. ಎಬೋವ್ ಹೈಯರ್ ದ್ಯಾನ್, ಬಿಲೋ ಲೋಯರ್ ದ್ಯಾನ್. These are all some of the prepositions. There are so many other prepositions. They are very very tricky, I told you. Prepositions ಬಹಳಷ್ಟಿದೆ. We cannot discuss all the prepositions and their functions in one or two sessions. They are the speech habits. ಅವನ್ನು ಸ್ಪೀಚ್ ಹ್ಯಾಬಿಟಿಂದನೇ ಕಲಿಬೇಕು. ರೀಡ್ more and more and try to understand the use of prepositions by reading and paying attention to the prepositions wherever they are used. ಟೆಕ್ಸ್ಟಲ್ಲಿ, ರೆಫರೆನ್ಸ್ ಬುಕ್ಸಲ್ಲಿ ಪ್ರಿಪೋಸಿಷನ್ಸನ್ನು ಎಲ್ಲೆಲ್ಲಿ ಬಳಸಿದ್ದಾರೆ, ಅದು ರೈಟ್ ಯಾವುದು ಅನ್ನೋದನ್ನು ನಿಮ್ಮ ರೀಡಿಂಗಿಂದನೇ ನೀವು ಇನ್ಫಾರ್ಮ್ ಮಾಡಿ ಸ್ಪೀಚ್ ಹ್ಯಾಬಿಟ್ ಆಗಿ ಡೆವಲಪ್ ಮಾಡ್ಕೊಂಡ್ರೆ ಇಟ್ ಬಿಕಮ್ಸ್ ಕ್ವೈಟ್ ಈಸಿ ಫಾರ್ ಯು ಟು ಯೂಸ್ ದ ರೈಟ್ ಪ್ರಿಪೋಸಿಷನ್ಸ್. ಇಲ್ಲಿ ಐ ಮೇಡ್ ಅನ್ ಅಟೆಂಪ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಹೌ ಟ್ರಿಕಿ ದ ಪ್ರಿಪೋಸಿಷನ್ಸ್ ಆರ್, ಮತ್ತು ಹೌ ಎ ಸೇಮ್ ಪ್ರಿಪೋಸಿಷನ್ ಯೂಸ್ ಫಾರ್ ಡಿಫರೆಂಟ್ ಪರ್ಪಸಸ್. ಬೇರೆ ಬೇರೆ ಪರ್ಪಸಸ್ಗೆ ಅದು ಯಾವ ರೀತಿ ಬಳಕೆ ಆಗುತ್ತೆ ಅನ್ನೋದನ್ನು ಪರಿಚಯಿಸ್ತಕ್ಕಂಥ ಐ ಮೇಡ್ ಅನ್ ಅಟೆಂಪ್ಟ್ ಟು ಮೇಕ್ ಯು ಬಿ ಫ್ಯಾಮಿಲಿಯರ್ ವಿತ್ ದಿ ಪ್ರಿಪೋಸಿಷನ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ವೇರಿಯಸ್ ಫಂಕ್ಷನ್ಸ್ ಇನ್ ಎ ಸೆಂಟೆನ್ಸ್. ಚೂಸ್ ದ ಕರೆಕ್ಟ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸಸ್. ದಿಸ್ ಈಸ್ ಅನ್ ಎಕ್ಸಸೈಸ್ ಫಾರ್ ಅಸ್. ಒಂದು ಎಕ್ಸಸೈಸು. ಲೆಟ್ ಅಸ್ ಟ್ರೈ ಟು ಆನ್ಸರ್ ದೀಸ್ ಕ್ವೆಶನ್ಸ್. ಐ ಆಮ್ ಅಫ್ರೈಡ್ ಐ ಡಿಲೀಟೆಡ್ ಯುವರ್ ಮೇಲ್ ಡ್ಯಾಶ್ ಆಕ್ಸಿಡೆಂಟ್. 3 prepositions are given: on, in, by. I am afraid I deleted your email. By accident. By accident. ಆಕಸ್ಮಿಕವಾಗಿ. Not on, in accident. By accident. Did she hit him on, by, in purpose? Did she hit him by purpose? ಉದ್ದೇಶಪೂರ್ವಕವಾಗಿಯೇ ಹೊಡೆದಲ್ಲ. I just saw them dash chance. With the chance, by chance, on chance. By chance. Most of these files are out for data. Out from, out for. Out of data. Most of these files are out of data. My wife is away in, on, by business at the moment. My wife is away on business, ಉದ್ದೇಶ, ಪರ್ಪಸ್, ಅಟ್ ದ ಮೂಮೆಂಟ್. ಈಗ ಯಾವುದೋ ವ್ಯವಹಾರದ ಮೇಲೆ, ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಈಸ್ ಅವೇ. ಐ ಆಮ್ ಅಫ್ರೈಡ್ ಐ ಆಮ್ ಬಿಸಿ ಆನ್ ದ ಮೂಮೆಂಟ್, ಇನ್ ದ ಮೂಮೆಂಟ್, ಅಟ್ ದ ಮೂಮೆಂಟ್. ಐ ಆಮ್ ಅಫ್ರೈಡ್ ಐ ಆಮ್ ಬಿಸಿ ಅಟ್ ದ ಮೂಮೆಂಟ್. ಅಟ್ ದ ಮೂಮೆಂಟ್, ಈ ಕ್ಷಣದಲ್ಲಿ. ಐ ಹ್ಯಾವ್ ಗಾಟ್ ಟು ಗೋ, ನಾನು ಹೋಗಬೇಕಾಗಿದೆ. ಐ ಆಮ್ ಡ್ಯಾಶ್, ಐ ಆಮ್ ಇನ್ ಎ ಹರಿ, ಆನ್ ಹರಿ, ಅಟ್ ಹರಿ. ಐ ಹ್ಯಾವ್ ಗಾಟ್ ಟು ಗೋ, ಐ ಆಮ್ ಇನ್ ಎ ಹರಿ, ನಾನು ಅವಸರದಲ್ಲಿದ್ದೇನೆ. ಐ ವೋಂಟ್ ಗೋ ದೇರ್ ಅಗೈನ್, ಆನ್ ಫ್ಯೂಚರ್, ಇನ್ ಫ್ಯೂಚರ್, ಅಟ್ ಫ್ಯೂಚರ್. ಟೈಮು. ಐ ವೋಂಟ್ ಗೋ ದೇರ್ ಇನ್ ಫ್ಯೂಚರ್, ಮುಂದಿನ ದಿವಸಗಳಲ್ಲಿ ನಾನು ಅಲ್ಲಿಗೆ ಹೋಗಲ್ಲ. ಯು ಸಿ ದ ಪ್ರಿಪೋಸಿಷನ್ಸ್ ಆರ್ ವೆರಿ ವೆರಿ ಸಿಂಪಲ್, ಬಟ್ ದೇ ಲೀಡ್ ಟು. There are few more sentences. Complete the sentences with the right preposition. I put the milk in the fridge. They leave dash the next road. On the next road. They live on the next road. They live at 34 Lawrence Street. It is a specific place. They live at
34 Lawrence Street. Your clothes are on the floor. I met her at a party. She works in Moscow. Moscow is a city in Moscow. The dictionary is on my desk. I sat on the bed and wrote the letter. I sat on the bed. I left my books in school. School alle bitkondiದ್ದೆ books. There was snow on the ground when I arrived. There was snow on the ground. Ground ಮೇಲೆ ಸ್ನೋ ಇತ್ತು ನಾನು ಬಂದಾಗ. The key is in my jacket pocket. ಕೀ ನನ್ನ ಜಾಕೆಟಿನ ಪಾಕೆಟಲ್ಲಿದೆ. Monisha was at work this morning. Monisha was at work at her workplace this morning. ಅವಳು ಅವಳ ವರ್ಕ್ ಪ್ಲೇಸಲ್ಲಿ ಇದ್ಲು ಇವತ್ತು ಬೆಳಿಗ್ಗೆ. This is all about the prepositions. I hope you have understood. Thank you for listening.